ನಟ್ಸು, ಬಾದಾಮು, ವಾಲ್‌ನಟ್ಟು ಈ ತರ ನಟ್ಸ್ ಎಲ್ಲ ತಿನ್ನೋಕೆ ಯಾವ್ದಾದ್ರು ಸ್ಪೆಸಿಫಿಕ್ ಟೈಮ್ ಇದೆಯಾ? ಇಲ್ಲ ಕೆಲವೊಂದು ನೀರಲ್ಲಿ ನೆನೆಸ್ಬಿಟ್ಟೆ ತಿನ್ಬೇಕು ಅಂತಾರೆ. ಈಗೆಲ್ಲ ತುಂಬಾ ನಟ್ಸ್‌ಗಳನ್ನ ತಿನ್ನೋ ಒಂದು ಅಭ್ಯಾಸ ಶುರುವಾಗಿದೆ ಎಲ್ರಲ್ಲೂನು. ತಿನ್ಬೋದು, ತೊಂದ್ರೆ ಏನಿಲ್ಲ. ಯಾಕಂದ್ರೆ ಅದ್ರಲ್ಲೂ ತುಂಬಾ ಒಳ್ಳೆ ಎನರ್ಜಿಗಳಿದಾವೆ. ಮುಂಚೆ ಎಲ್ಲ ನಮ್ಗೆ ಕಡ್ಲೆ ಬೀಜ ಬಿಟ್ರೆ ಬೇರೆ ಅವಲಕ್ಕಿನಲ್ಲಿ ಕಡ್ಲೆ ಬೀಜ ಹಾಕಿ ಅದೇ ತುಂಬಾ ಹೋಲ್ಸಮ್ ಮೀಲ್ ಆಗಿರ್ತಾ ಇತ್ತು ಬೆಳಗ್ಗೆನಲ್ಲಿ. ಯಾಕಂದ್ರೆ ಬೆಳಗ್ಗೆನಲ್ಲಿ ನಮ್ಗೆ ಪ್ರೋಟೀನ್ ಮತ್ತೆ ಬೇಕಾಗಿರುವಂತಹ ಎಸೆನ್ಷಿಯಲ್ ವಿಟಮಿನ್ಸ್ ಎಲ್ಲ ಸಿಗೋದು ಬಹಳ ಮುಖ್ಯ. ಯಾಕಂದ್ರೆ ದಿನವಿಡೀ ನಮ್ ದೇಹ ಒಂಥರ ಗಾಡಿ ತರ. ಗಾಡಿ ರನ್ ಆಗ್ಬೇಕು. ಆ ರಜಸ್ ಯಾವಾಗ ಆಕ್ಟಿವ್ ಇರ್ತದೋ, ಸನ್‌ರೈಸ್ ಯಾವಾಗ ಇರುತ್ತೋ ಆ ಟೈಮಲ್ಲಿ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು ಅಂದ್ರೆ ಬೆಳಗ್ಗೆನಲ್ಲಿ ಒಳ್ಳೆಯ ಅಂಶ ಇರುವಂತಹ ಆಹಾರಗಳನ್ನ ತಿನ್ನೋದು ಮುಖ್ಯ ಆಗತ್ತೆ. ವಾಟರ್ಮೆಲನ್ ಸೀಡ್ಸ್ ಇರ್ಬೋದು, ಸನ್‌ಫ್ಲವರ್ ಸೀಡ್ಸ್ ಇರಬಹುದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಇದನ್ನೆಲ್ಲ ಹಾಗೆ ತಿಂತಾರೆ. ಹಾಗೆ ತಿನ್ಬಾರ್ದು. ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿ ತಿನ್ಬೇಕು. ಬಾದಾಮ್‌ನ ಮಾತ್ರ ನೆನೆಸಿ ಅದರದ್ದು ಸಿಪ್ಪೆ ತೆಗೆದು ಮತ್ತೆ ಅದನ್ನ ವಾಶ್ ಮಾಡಿ ತಿನ್ಬೋದಾಗುತ್ತೆ. ಆದ್ರೂ ದಿನಕ್ಕೆ 1 ಅಥವಾ 2 ಸಾಕಾಗತ್ತೆ ನಮ್ಗೆ. ಕೆಲವೊಬ್ರು 5, 6 ಬಾದಾಮಿಗಳನ್ನ ಹಾಗೆ ನೆನೆಸಿ ತಿಂತಾರೆ. ಅದೆಲ್ಲ ಅವಶ್ಯಕತೆ ಇಲ್ಲ ನಮ್ಗೆ. ಅದು ತುಂಬಾ ಡೈಜೆಷನ್‌ಗೆ ತುಂಬಾ ಸ್ಟ್ರಾಂಗ್ ಆಗ್ತದೆ ಅದು. ಮತ್ತೆ ನಮ್ಮ ದಿನಕ್ಕೆ ಇಷ್ಟೇ ಪ್ರಮಾಣದಲ್ಲಿ ನಮ್ಗೆ ಪ್ರೋಟೀನ್ ಸಾಕು ಅಂತ ಇರುತ್ತೆ. ಹೆಚ್ಚೇತ್ತವಾಗಿ ತಿಂದ್ರೆ ಅದು ನಮ್ಗೆ ಡೈಜೆಷನ್ ಆಗೋದಿಲ್ಲ.